ಸಿಗ್ಲಿ ಬಸಣ್ಣರ ನಿಮ್ಮ ಊರಾಗ ನಿಮ್ಗೆ ಕಂಪ್ಲೇಂಟ್ ಮಾಡಿರಿ ಹೇಳ್ರಿ, ಮುಂದೆ ಏನು ಮಾಡ್ಬೇಕು ಅಂತ ಇದ್ದೀರಿ? ಸಿಗ್ಲಿ ಬಸ್ಸಿನ ಮೇಲೆ ಸಿಗ್ಲಿ ಗ್ರಾಮದಾಗ ಸಿಗ್ಲಿ ಬಸ್ಸಿನ ವಿರುದ್ಧ ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಹಾಂ ರೀ. ಕೊಟ್ಟಿದ್ದಾರೆ ಅನ್ನೋದು ಪೊಲೀಸ್ನವರು ಸಿಗ್ಲಿ ಬಸ್ಸನ್ನು ಕರೆದು ನೋಡಿ ಬಸಣ್ಣ ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರ ಅಂತ ನನಗೂ ಒಂದು ಮಾಹಿತಿ ಬಂತು. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮ ಕಡೆದವರು ಅವ್ರದ್ದು ಕಂಪ್ಲೇಂಟ್ ಕೊಟ್ಟಾರ, ಅವ್ರ ಕಡೆದವ್ರು ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾರ. ಸರಿ, ಎರಡು ಅಪೋಸಿಷನ್ ಕಂಪ್ಲೇಂಟ್ ಆಗಿದೆ. ಈಗ ಪೊಲೀಸರ ಕೆಲಸ ಏನು? ಎರಡು ಕಂಪ್ಲೇಂಟ್ನಲ್ಲಿ MLC ಆಗಿದೆ. ಈ ಪೊಲೀಸರ ಕೆಲಸ ಏನು? ಸಿಗ್ಲಿ ಗ್ರಾಮಕ್ಕೆ ಬರ್ತಾರೆ. ಸಿಗ್ಲಿ ಗ್ರಾಮಕ್ಕೆ ಬಂದು ನಾನು ಸಿಗ್ಲಿ ಬಸ್ಸಿನ ವಿರುದ್ಧ ಮತ್ತು ಇನ್ನಿತರರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಂಥ ದೂರು ಕೊಟ್ಟಂಥವ್ರನ್ನ ಮನೆಗೆ ಬಂದು ಎಲ್ಲಿ ಗಲಾಟೆ ಆಯ್ತು ಅಲ್ಲಿ ಜನ ಸೇರಿದ್ರು. ಅವ್ರ ಸಮ್ಮುಖದಲ್ಲಿ ಯಾರ್ಯಾರು ಈ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದರು ಅಂತ ಅಲ್ಲಿ ಕೇಳಕ್ಕೆ ಬರ್ತಾರೆ. ಬರಬೇಕು. ಬಂದು ಅವರೆಲ್ಲ ಇವತ್ತು ನಾವು ಕೊಟ್ಟ ಕಂಪ್ಲೇಂಟ್ನಲ್ಲಿ ಸರಿ ಇದೆಯೋ, ಅವ್ರು ಕೊಟ್ಟ ಕಂಪ್ಲೇಂಟ್ನಲ್ಲಿ ಸರಿ ಇದೆಯೋ, ಅಥವಾ ಅವ್ರು ಹಲ್ಲೆ ಮಾಡಿದ್ದು ಇವ್ರು ಹಲ್ಲೆ ಮಾಡಿದ್ದು, ಇದ್ರ ಬಗ್ಗೆ ಎಲ್ಲ ಕುಲಂಕುಷವಾಗಿ ಲಕ್ಷ್ಮೇಶ್ವರ PSI ಅವರು ಸಿಗ್ಲಿ ಗ್ರಾಮಕ್ಕೆ ಬರಬೇಕು. ಆ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಸುತ್ತಳತೆಯಲ್ಲಿರ್ತಕ್ಕಂಥ ಕುಟುಂಬಗಳು ಈ ಒಂದು ಗಲಾಟೆ ಹೊಡೆದಾಟ ಆ ಹಲ್ಲೆ ಆಗಿದ್ದನ್ನು ಆ ಒಂದು ದೂರಿನಲ್ಲಿ ಕಂಡಿದ್ದನ್ನು ಅಲ್ಲಿ ಜನರ ಮುಂದ್ಗಡೆ ಇದನ್ನು ಪ್ರಸ್ತಾಪ ಮಾಡಬೇಕು. ಪೊಲೀಸ್ ಅಧಿಕಾರಿಗಳು ಇಲ್ಲಿ ಏನು ನಡೀತು ಮೊದಲು ಇದನ್ನು ಪ್ರಶ್ನೆ ಮಾಡಬೇಕು. ಆಗ ಪೊಲೀಸರ ಆ ದೂರುದಾರರ ವಿರುದ್ಧ ಪರ ಯಾರಾದರೂ ಸಿಗ್ಲಿ ಬಸ್ಸ ಹೌದು ಹಲ್ಲೆ ಮಾಡಿದಾನಂದ್ರೆ ಅವಾಗ ನಾನು ಅದಕ್ಕೆ ಒಪ್ಕೊತೀನಿ. ಬಟ್ ಯಾರು ಹಲ್ಲೆ ಮಾಡಿಲ್ಲ ಬಸಣ್ಣ, ಅವನಂಥ ಮನುಷ್ಯನೂ ಅಲ್ಲ. ಸಿಗ್ಲಿ ಗ್ರಾಮನ ಒಂದು ಹೆಸರು ಮುಂದಿಟ್ಕೊಂಡು ನಡೆಯಂಥ ಬಸಣ್ಣವ. ಸಿಗ್ಲಿ ಗ್ರಾಮದಾಗ ಅವಮಾನ ಮಾಡೋಂಥ ಯಾರಿಗೂ ಆ ಗುಣ ಇಲ್ಲ. ಅವನು ನಮ್ಮೂರು ಮಗವ, ಮನೆ ಮಗ ಅಂತ ತಿಳ್ಕೊಳ್ಳೋಂಥವ್ರು ಅದಾರ. ಈಗ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾರ ಅಂದ ಬಳಕ ಆ ಕಂಪ್ಲೇಂಟ್ನಲ್ಲಿ ನನ್ನ ಈ ಸಿಗ್ಲಿ ಗ್ರಾಮದಾಗ ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋ ಪವರ್ ಈ ಸಿಗ್ಲಿ ಜನ ಕೊಟ್ಟಿಲ್ಲ. ಯಾಕಂತ ಕೇಳಿ ಹಿಂದೆ ಈ ಸಿಗ್ಲಿ ಬಸ್ಸನ್ನು ಶಿವಮೊಗ್ಗ ಜೈಲು, ಆ ಶಿವಮೊಗ್ಗ ಜಿಲ್ಲಾ ಸೊರಬ ಒಂದು ಪೊಲೀಸ್ CPI ಅಂತ ಲವಾಕುಶನ್ನು ಎನ್ಕೌಂಟ್ರ್ ಮಾಡಿದಂಥ CPI ನನ್ನ ಊರಿಗೆ ನನ್ನ ಅರೆಸ್ಟ್ ಮಾಡೋಕ್ಕೆ ಬಂದಾಗ ನಾ ಕೇಳೋ ಪ್ರಶ್ನೆಗೆ ಉತ್ತರ ಇಲ್ಲದಕ್ಕೆ ಸಿಗ್ಲಿ ಬಸ್ಸನ್ನು ಅರೆಸ್ಟ್ ಮಾಡ್ದೇನೆ ವಾಪಸ್ ಹೋದ್ರು ಊರು ಜನ ಬಿಟ್ಟು ಕೊಡಲಿಲ್ಲ. ಈಗ ಸಿಗ್ಲಿ ಜನನ ಈ ಸಿಗ್ಲಿ ಬಸ್ಸಿನ ಮೇಲೆ ದೂರು ಕೊಟ್ಟಿದ್ದಾರ ಅಂದ್ರೆ ಇದರಲ್ಲಿ ಯಾವ ರೀತಿ ಸತ್ಯತೆ ಐತೆ ಅನ್ನೋದು ಪೊಲೀಸ್ನವರು ಜನರಿಗೆ ಜಾಗೃತಿ ಮೂಲಕ ಕೊಡಬೇಕು. ಇದು ಕಾನೂನುಬದ್ಧವಾಗಿ ಕೇಳೋ ಬಸ್ಸ. ನಾನು ಇವತ್ತು ಸಿಗ್ಲಿ ಬಸ್ಸ ಸಿಗ್ಲಿ ಒಳಗಡೆ ಆ ಒಂದು ಹೆಣ್ಣು ಮಗಳ ಮೇಲೆ ಹಲ್ಲೆ ಮಾಡ್ಯಾನಂತ ನನ್ನ ಮೇಲೆ ದೂರು ಕೊಟ್ಟಿದ್ದಾಳಂದ್ರೆ ಆ ದೂರಿನಲ್ಲಿ ಎಷ್ಟು ಸತ್ಯ ಐತಿ ಎಷ್ಟು ಸುಳ್ಳೈತಿ, ಆ ಸತ್ಯ ಹೇಳೋರು ಯಾರದಾರ ಈ ಸಿಗ್ಲಿ ಗ್ರಾಮದಾಗ ಸಿಗ್ಲಿ ಬಸ್ಸ ಹಲ್ಲೆ ಮಾಡಿದ್ದು ನೋಡಿದ್ದು ಇದೆಲ್ಲ ಸರಿಯಾಗಿ ಪೊಲೀಸ್ನವರು ತನಿಖೆ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೈತಿ ಮಾರಿಯ ಹಬ್ಬ. ಸಿಗ್ಲಿ ಬಸ್ ಅದೇ ನನ್ನ ಊರಾಗ ಟವರ್ ಹತ್ತಿ ನಾ ಇದ್ದ ಜಾಗಕ್ಕೆ ಕರೆಸ್ಕೊಳ್ಳಂಥ ಬಸ್ ಅದೇ ನ್ಯಾಯ ಕೇಳಂಥ ಬಸ್ ಅದೇ ಯಾಕಂದ್ರೆ ನೀವು ಒಬ್ಬ ಸಿಗ್ಲಿ ಗ್ರಾಮದಾಗ 1 ನಂಬರ್ ವಾರ್ಡ್ ಮೆಂಬರ್ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡೋಕೆ ಯಾರ ಮೇಲೆ ನ್ಯಾಯ ಕೇಳಕ್ಕೆ ಬಂದರೆ ಅವ್ರಿಗೊಂದು ಗೌರವ ಕೊಡೋಂಥ ವ್ಯವಸ್ಥೆ ನಿಮ್ಮ ಸ್ಟೇಷನ್ನಲ್ಲಿ ಇಲ್ಲ. ಎರಡನೇದ್ದು ಒಬ್ಬ ಹೋರಾಟಗಾರ ಸಿಗ್ಲಿ ಬಸ್ಸ ಬಂದಾನಂದ್ರೆ ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಭಾಳ ಸ್ಟೇಷನ್ ಅಡ್ಡಾಡಿದ್ದೀನಲ್ಲ, ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರೇ ಇರೋದಿಲ್ಲ. ಅಲ್ಲಿರೋದೇ ಹೆಣ್ಮಕ್ಳು 2-3 ಮಂದಿ ಬೆಂಚ್ ಕಾಯಕ್ಕೆ ಟೇಬಲ್ ಮೇಲೆ ಒಬ್ರು ಕುತ್ಕೊಳ್ಳೋದು, ಆ ಕಡೆ ವಾಚ್ ಮಾಡ್ರು ಒಬ್ರು. ಅವ್ರ ಹತ್ರ ಬಂದು ಯಾರು ನ್ಯಾಯ ಕೇಳಿ ಏನು ಉಪಯೋಗ ಮಾಡ್ಕೊಳಕತ್ತಾರೆ. ಇವ್ರು ಇದ್ದಿದ್ದರಿಂದ ನ್ಯಾಯ ಕಂಪ್ಲೇಂಟ್ ಕೊಡೋರ ಕಮ್ಮಿ ಆಗಿಬಿಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಅದು ಅವ್ರಿಗೆ ಏನು ಬೆನಿಫಿಟ್ ಆಗೈತೆ ಅವ್ರಿಗೆ. ಯಾಕಂದರೆ ಅವರು ಸಹಕರಿಸ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ, ಅವ್ರಿಗೆ ಒಂದು ಗೌರವ ಕೊಟ್ಟು ಅವ್ರ ದೂರುಗಳಿಗೆ ಆ ಒಂದು ವ್ಯವಸ್ಥೆ ಮಾಡ್ತಾ ಇಲ್ಲ. ಇವತ್ತು ನಾನೇ ಕೇಳ್ತೇನೆ, ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಮೇಲೆ ದೂರ ಇದೆ ಅಂತ ನಾ ಸ್ಟೇಷನ್ಗೆ ಹೋದ್ರೆ 10 ಗಂಟೆಗೆ ಹೋಗಿದ್ದೀನಿ.
10 ಗಂಟೆಯಿಂದ ಎಲ್ಲಿವರೆಗೂ ಇವರು ಪೊಲೀಸ್ನವ್ರ ನಮ್ಮನ್ನು ಬಳಕೆ ಮಾಡ್ಕೋಬೇಕು? 7-8 ಗಂಟೆವರೆಗೂ ಬಳಕೆ ಮಾಡ್ಕೊತಾರೆ. ಹಾಂ, ಒಂದು ಕಂಪ್ಲೇಂಟ್ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ 10-15 ತಾಸು ಸಮಯ ಇವ್ರು ತೊಗೊತಾರೆ. ಅಂದರೆ ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ನಮ್ಮ ಹಕ್ಕಿಗಳಿಗೆ ಧಕ್ಕೆ ಕೊಡ್ತಾರಲ್ಲ, ಇದಕ್ಕೇನು ಹೇಳ್ತೀರಿ? ಅವ್ರು ಕರೆದ್ರೆ ಮುಕ್ಕುಳಿ ಮುಚ್ಕೊಂಡು ಇನ್ನೂ ಅಲ್ವ ಅವ್ರು ಕರೆಗಿಂತ ಮುಂಚೆ ಹೋಗಿ ನಾವು ಸರೆಂಡರ್ ಆಗ್ಬೇಕು. ನಮ್ಗೆ ನ್ಯಾಯ ಕೊಡಬೇಕಾದ್ರೆ ಈ ರೀತಿ ಹಾಳಾಗಿ ಕಳ್ಕೊಂಡು ಎಲ್ಲ ಮಾಡಿಕೊಂಡು ಇವತ್ತು ಪೊಲೀಸ್ ಸ್ಟೇಷನ್ಗೂ ಯಾರು ಕಂಪ್ಲೇಂಟ್ ಕೊಡೋರು ಯಾರಿಲ್ಲ. ಸಿಗ್ಲಿ ಬಸ್ಸನ್ ಮನೆ ಬಾಗ್ಲ ತಟ್ಟಾಕತ್ಯಾರ. ಬನ್ನಿ, ಯಾವ್ಯಾವ ಜಿಲ್ಲಾದು ಯಾವ್ಯಾವ ಪ್ರಕರಣಗಳು ಕೇಸ್ಗಳು ನನ್ನಂತಲೇ ದಾಖಲಾದವು ಬರೀ ಕೊಡ್ತೀನಿ. ಅವ್ರಿಗಾರ ನ್ಯಾಯ ಕೊಡಿಸ್ರಿ. ಇಂಥ ಕೆಲಸ ಮಾಡಿರಿ. 24 ಗಂಟೆ ನಿಮ್ಗೆ ಕೆಲಸ ಕೊಡ್ಬೇಕು. ನಿಮಗೆ ಜಾಸ್ತಿ ಸಂಬಳನೂ ಆಗಬೇಕು. 24 ಗಂಟೆ ಪೊಲೀಸರಿಗೆ ಕೆಲಸನೂ ಕೊಡ್ಬೇಕು. ಇವತ್ತು ನಿಮ್ಗೆ ಸರಿಯಾಗಿ ಹೊಟ್ಟೆ ಇಲ್ಲದಕ್ಕೆ ನೀವು ಏನೇನೋ ಮಾಡಕತ್ತಿ, ರಾಜಕಾರಣಿಗಳ ಕೈಯಾಗಿ ಸಿಕ್ಕಾಕೊಂಡು ಒದ್ದಾಡಕತ್ತಿ. ಇವತ್ತು ಪೊಲೀಸರ ಪರ ಈ ಸಿಗ್ಲಿ ಬಸ್ ಎಷ್ಟೋ ಹೋರಾಟ ಮಾಡಿದ್ದಾರೆ. ಇವತ್ತು ಅವರಿಂದ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡೆ. ಆದರೆ ಸಿಗ್ಲಿ ಬಸ್ ಯಾರು ಎಂಥ ಅವನ ಚಲನವಲನ ಗಮನದಲ್ಲಿ ಇಟ್ಕೊಂಡಂಥ ಪೊಲೀಸ್ ಅಧಿಕಾರಿನೇ ತಿಳ್ಕೊಬೇಕು, ಪೊಲೀಸರು ತಿಳ್ಕೊಬೇಕು. ನನ್ನ ಲಕ್ಷ್ಮೇಶ್ವರದವ್ರು ಸಿಗ್ಲಿ ಬಸ್ ಅಂಥವನಲ್ಲ ಅನ್ನೋದು ಗೊತ್ತಿದ್ದು ನನಗೇ ಡೂಸ್ ಕೊಟ್ಟರೆ ಭಾಳ ತಪ್ಪಾಗುತ್ತೆ. ಸರಿ ಮಾಡ್ಬೇಕು. ಇಲ್ಲ ಅಂದರೆ ಮಾನ ನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ನಾನು ಅವ್ರ ಮೇಲೆ. ನನ್ನ ಮೇಲೆ ಯಾರು ದೂರು ಕೊಟ್ಟಾರ ಅವ್ರ ಮೇಲೆ ಮಾನ ನಷ್ಟ ಮೊಕದ್ದಮೆ ಕೇಸ್ ಹಾಕಿ ಅವರಿಂದ ಆಟ ಆಡಿಸ್ತೀನಿ. ಸಿಗ್ಲಿ ಬಸ್ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.